ನಿಗೂಢ ಪೂಜೆ ಅಂತ ಮಾಡ್ತಾರೆ ಬಾಗಿಲು ಹಾಕೊಂಡು. ಅದಾಗಿದ ತಕ್ಷಣ ಹೂಪ್ರಸಾದ ಆಗತ್ತೆ. ಆ ಹೂಪ್ರಸಾದ ಆದರೆ ಅದು 100ಕ್ಕೆ 100ರಷ್ಟು ಶತಸಿದ್ಧ. ಅವ್ರು ಏನು ಅನ್ಕೊಂಡು ಅಲ್ಲಿ ಏನು ಕೇಳಿರ್ತಾರೆ ಹೂಪ್ರಸಾದಕ್ಕೆ ಆ ಕೆಲಸ ಆಗೇ ಆಗತ್ತೆ. ನಿಗೂಢ ಪೂಜೆ ಅಂತ ಇರುತ್ತೆ. ನಿಗೂಢ ಪೂಜೆಲಿ ನಾವು ಒಬ್ರು ಬಿಟ್ಟರೆ ಯಾರೂ ಇರಲ್ಲ. ಬಟ್ ಇವಾಗ ನಮ್ಗೆ ಏನು ಹಿಂದಿಂದ ಅಂತ ಹೇಳಿ ಇವಾಗ ಏನು ವಾಗ್ದಾನ ಆಗುತ್ತೆ ಇದು 100ಕ್ಕೆ 1000% ಸತ್ಯವಾಗಿರುತ್ತೆ. ಈ ವಾಗ್ದಾನ ಕವಡೆ ಶಾಸ್ತ್ರ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರನ್ನ ನೆನೆದು ಹೇಳುವಂತ ಕವಡೆ ಶಾಸ್ತ್ರ ಬಹಳ ಪಾರಂಗತನ. ಒಂದು ಆಸೆ ಇತ್ತು, ಏನ್ ಮಾಡ್ಬೇಕು, ಮನೆ ಮಾಡ್ಬೇಕು. ಓಕೆ, ನಿರ್ಧಾರ ಮನೆ ಆಗಿದೆ. ಇಷ್ಟು ದಿವಸದಲ್ಲಿ ಆಗ್ಬೇಕು ಅಂತ ಅಷ್ಟು ದಿವಸದಲ್ಲಿ ಮನೆ ಆಗಿದೆ. ಅದು ಆಗಿದೆ. ಇನ್ನೇನು ನಾವು ಮುಂದೆ ಹೋಗಿ ಒಂದು ವೆಹಿಕಲ್ ತೆಗಿಬೇಕು. ಕ್ಷೇತ್ರದಲ್ಲಿ ನಿಮ್ಮ ಕವಡೆ ಶಾಸ್ತ್ರಕ್ಕಾಗಿರ್ಬೋದು, ಹೂ ಪ್ರಸಾದಕ್ಕಾಗಿರ್ಬೋದು, ತಡೆಗಾಗಿರ್ಬೋದು, ಇಲ್ಲಿ ಯಾವುದೇ ತರ ನಿಬಂಧನೆಗಳಿಲ್ಲ. ನಿಬಂಧನೆ ಇನ್ ದ ಸೆನ್ಸ್ ಅಂತ ಹೇಳಿದ್ರೆ ನೀವು ಇಷ್ಟೇ ಕಟ್ಟಬೇಕು, ಇಷ್ಟೇ ಮಾಡಬೇಕು ಅನ್ನೋದಿಲ್ಲ. ಇದು ಭಕ್ತರಿಂದ ಭಕ್ತರಿಗೋಸ್ಕರ. ಪರಿಹಾರ ಆಗಲ್ಲ ಅಂದ್ರೆ ದೇವಸ್ಥಾನ ಕಡೆಗೆ ತಿರುಗೇ ನೋಡೋದು ಬೇಡ. ಒಂದ್ಸತಿ ಸನ್ನಿಧಾನಕ್ಕೆ ಬಂದು ನೀಟಾಗಿ ಅವ್ರು ಅನ್ಕೊಂಡಿತ್ತು ಆಗ್ಲಿಲ್ಲ ಅಂದ್ರೆ ಬರೋದೇ ಬೇಡ. ಆಗಿದ್ರೆ ಅವ್ರು ಇನ್ನೂ 4 ಜನ ಕೇಳಿ. ಸ್ನೇಹಿತರೆ, ಈ ಕ್ಷೇತ್ರ ಇರುವಂತ ಜಾಗ ನೋಡಿ, ಇಲ್ಲೊಂದು ಅದ್ಭುತವಾದಂಥ ಒಂದು ಕೆರೆ ಕೂಡ ಇದೆ. ಈ ಕೆರೆಯ ಪಕ್ಕದಲ್ಲೇನೆ ಈ ಕ್ಷೇತ್ರ ಇರುವಂಥದ್ದು. ಸ್ನೇಹಿತರೆ, ಒಂದು ಆಡು ಮಾತಿದೆ, ರೋಗ ಬಂದರೆ ಹೆದರಬೇಡ, ಯಾಕಂತ ಹೇಳಿದ್ರೆ ಆ ಸಾವು ಟೈಮ್ ಬಂದಾಗೆ ನಾವು ಸಾಯೋದು. ಹಾಗೆ ರೋಗ ಇಲ್ಲ ಅಂತಲೂ ಖುಷಿ ಪಡಬೇಡ, ಸಾವಿಗೆ ಯಾವುದೇ ರೋಗ ಬೇಕಿಲ್ಲ ಅಂತ. ಹಾಗೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆಗಳಿದ್ದೇ ಇರತ್ತೆ ಮನುಷ್ಯ ಅಂತಂದಮೇಲೆ. ಆ ಸಮಸ್ಯೆಗಳ ಪರಿಹಾರದ ಹುಡುಕಾಟದಲ್ಲಿ ನಾವು ಒಂದೊಂದು ದೇವಸ್ಥಾನ, ಒಂದು ಕ್ಷೇತ್ರ ಹುಡುಕ್ತಾ ಇರ್ತೀವಿ. ಸೊ ಅಂಥ ಒಂದು ಕ್ಷೇತ್ರಕ್ಕೆ ನಾನಿವತ್ತು ಬಂದಿದ್ದೀನಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಕೊಡುವಂಥ ಒಂದು ಕ್ಷೇತ್ರಕ್ಕೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಬರ್ತಾ ಇದ್ದೀನಿ. ಇದಿರೋದು ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕಿನಲ್ಲಿ. ಅರ್ಕಲ್ಗೂಡಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಆದಿಶಕ್ತಿ ಶ್ರೀ ಮಹೇಶ್ವರಿ ಅಮ್ಮನವರು. ಈ ಸನ್ನಿಧಾನ ಹೇಗಿದೆ ಅಂತ ಹೇಳಿದ್ರೆ ಪ್ರಕೃತಿಯ ಮಡಿಲಿನಲ್ಲಿರುವಂಥದ್ದು. ಇದನ್ನ ಅರೆಮಲ್ನಾಡು ಅಂತ ಹೇಳ್ತೀವಿ. ಅರೆಮಲ್ನಾಡು ಅಂತ ಹೇಳಿದ್ರೆ ಮಲೆನಾಡಿನ ಬಾರ್ಡರ್ ಕೂಡ ಇದೆ, ಹಾಸನ ಕೂಡ ಸೇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಅರೆಮಲ್ನಾಡು ಅಂತ ಹೇಳುವಂಥದ್ದು. ಇಲ್ಲಿನ ದೇವಸ್ಥಾನದ ಶೈಲಿ ಕೂಡ ಅರೆಮಲ್ನಾಡಿನ ಶೈಲಿಯಲ್ಲೇ. ಇಲ್ಲಿರ್ತಕ್ಕದ್ದು ಆದಿಶಕ್ತಿ ಮಹೇಶ್ವರಿ ಅಮ್ಮನವರು. ಇಲ್ಲಿನ ಬಹಳ ವಿಶೇಷ ಅಂತ ಹೇಳಿದ್ರೆ ಅಮ್ಮನವರ ಹೂಪ್ರಸಾದ ಆಗತ್ತೆ. ಬೆಳಿಗ್ಗೆ ನಿಗೂಢ ಪೂಜೆ ಅಂತ ಮಾಡ್ತಾರೆ ಬಾಗಿಲು ಹಾಕೊಂಡು. ಅದಾಗಿದ ತಕ್ಷಣ ಹೂಪ್ರಸಾದ ಆಗತ್ತೆ. ಆ ಹೂಪ್ರಸಾದ ಆದರೆ ಅದು 100ಕ್ಕೆ 100ರಷ್ಟು ಶತಸಿದ್ಧ. ಅವ್ರು ಏನು ಅನ್ಕೊಂಡು ಅಲ್ಲಿ ಏನು ಕೇಳಿರ್ತಾರೆ ಹೂಪ್ರಸಾದಕ್ಕೆ ಆ ಕೆಲಸ ಆಗೇ ಆಗತ್ತೆ. ಜೊತೆಗೆ ಬಹಳ ವಿಶೇಷ ಅಂತ ಹೇಳಿದ್ರೆ ಕವಡೆ ಶಾಸ್ತ್ರ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರನ್ನ ನೆನೆದು ಹೇಳುವಂಥ ಕವಡೆ ಶಾಸ್ತ್ರ ಬಹಳ ಪಾರಂಗತನ ಪಡ್ಕೊಂಡಿದ್ದಾರೆ. ಇರ್ತಕ್ಕಂಥ ಶಿವಂ ಗುರೂಜಿಯವರು ಬೇರೆ ಬೇರೆ ಕಡೆ ವಿದ್ಯೆಗಳನ್ನು ಕಲ್ತ್ಕೊಂಡ್ಬಂದು ಕವಡೆ ಶಾಸ್ತ್ರದಲ್ಲಿ ನಿಮ್ಮ ಮನಸ್ಸಲ್ಲಿರೋದನ್ನ ಹೇಳುವಂಥದ್ದು, ಏನು ಸಮಸ್ಯೆಗೆ ಬಂದಿದ್ದೀರಿ ಅಂತ ಹೇಳುವಂಥದ್ದು, ತಿಳಿಸುವಂಥದ್ದು, ಅದಕ್ಕೊಂದು ಪರಿಹಾರ. ಏನೇ ಸಮಸ್ಯೆ ಇರಲಿ ಇಲ್ಲಿ ದೃಷ್ಟಿ ಪರಿಹಾರ ಆಗತ್ತೆ. ದೃಷ್ಟಿ ಪರಿಹಾರ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ತಡೆ ಮುಖಾಂತರ ಮಾಡ್ತಾರೆ. ಅವ್ರಿಗೆ ಎಂಥದೇ ಸಮಸ್ಯೆ ಇರಲಿ ಇಲ್ಲಿ ತಡೆ ಮುಖಾಂತರ ಪರಿಹಾರ ಆಗುವಂಥದ್ದು. ಇಲ್ಲಿ ಎಲ್ಲದಕ್ಕಿಂತ ಬಹಳ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ಈ ಕ್ಷೇತ್ರದಲ್ಲಿ ನಿಮ್ಮ ಕವಡೆ ಶಾಸ್ತ್ರಕ್ಕಾಗಿರ್ಬೋದು, ಹೂ ಪ್ರಸಾದಕ್ಕಾಗಿರ್ಬೋದು, ತಡೆಗಾಗಿರ್ಬೋದು, ಇಲ್ಲಿ ಯಾವುದೇ ಥರ ನಿಬಂಧನೆಗಳಿಲ್ಲ. ನಿಬಂಧನೆ ಇನ್ ದ ಸೆನ್ಸ್ ಅಂತ ಹೇಳಿದ್ರೆ ನೀವು ಇಷ್ಟೇ ಕಟ್ಟಬೇಕು, ಇಷ್ಟೇ ಮಾಡಬೇಕು ಅನ್ನೋದಿಲ್ಲ. ಇದು ಭಕ್ತರಿಂದ ಭಕ್ತರಿಗೋಸ್ಕರ. ಆದರೆ ನಾನು ಈ ವಿಡಿಯೋ ಮಾಡಬೇಕಾದ್ರೆ ನಾನು ಪ್ರತಿಯೊಬ್ಬರು ಕೇಳ್ಕೊಳ್ಳೋದು ಇಷ್ಟೇ, ಇಲ್ಲಿ ಯಾವುದೂ ನಿಬಂಧನೆಗಳಿಲ್ಲ, ಇಷ್ಟೇ ಕಟ್ಪಾಡಿಲ್ಲ, ಇಷ್ಟು ಕೊಡಬೇಕು ಅಂತ ಹೇಳಿ ಆ ಥರ ಮಾಡೋದು ಬೇಡ. ಒಂದು ಕ್ಷೇತ್ರ ನಡಿಬೇಕು, ಅಮ್ಮನವ್ರ ಪೂಜೆ ಆಗಬೇಕು, ಕ್ಷೇತ್ರ ಬೆಳಿಬೇಕು, ಹೋಮಗಳಾಗಬೇಕು, ಪ್ರತಿಯೊಂದು ಖರ್ಚಿರತ್ತೆ. ಸೊ ಹಾಗಾಗಿ ನಿಮ್ಮ ಕೈಲಾದಷ್ಟು ಅನ್ನೋದಕ್ಕಿಂತ ಒಂದಿಷ್ಟು ಕೊಡಲೇಬೇಕು ಅಂತ ಹೇಳಿ ಒಂದಷ್ಟು ಕೊಟ್ಟು ಶಾಸ್ತ್ರವನ್ನು ಕೇಳೋದಾಗಲಿ, ಇಲ್ಲಿ ಹೂಪ್ರಸಾದವನ್ನು ಕೇಳಿರೋದು ಕೇವಲ ಅರ್ಕಲ್ಗೂಡಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ. ಅರ್ಕಲ್ಗೂಡಿಗೆ ಬಂದರೆ 3 ಕಿಲೋಮೀಟರ್ ನೀವು ಒಂದು ಆಟೋದಲ್ಲಿ ಬೇಕಾದ್ರೂ ಬರ್ಬೋದು. ಓನ್ ವೆಹಿಕಲ್ ಇರೋರಿಗೆ ನಾನು ಲೊಕೇಶನ್ನ ಮೆನ್ಷನ್ ಮಾಡ್ತೀನಿ. ಲೊಕೇಶನ್ ಸೀದಾ ನಿಮ್ಮನ್ನ ಈ ಲೊಕೇಶನ್ಗೆ ಕರ್ಕೊಂಡು ಬರುತ್ತೆ. ಈ ಕ್ಷೇತ್ರದಲ್ಲಿ ಗಂಗಾ ಭೈರವೇಶ್ವರ ಅಂತ ಹೇಳಿ ಭೈರವೇಶ್ವರ ಸ್ವಾಮಿ ಇದ್ದಾರೆ. ಹಾಗೆ ಇಲ್ಲಿ ಕೊರಗಜ್ಜ ಕೂಡ ಇದ್ದಾರೆ. ಕೊರಗಜ್ಜನ ಸನ್ನಿಧಾನ ಕೂಡ ಹೌದು. ಕೊರಗಜ್ಜನ ಆರಾಧನೆ ಮಾಡುವಂಥವರು ಕೂಡ ಈ ಕ್ಷೇತ್ರಕ್ಕೆ ಬರ್ಬೋದು. ಹಾಗೆ ಈ ಜಾಗ ಬಂದು ಇನ್ನು ಮತ್ತೊಮ್ಮೆ ಅಡ್ರೆಸ್ ಹೇಳ್ತೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಕೂಡ ಹಾಕಿರ್ತೀನಿ, ಲೊಕೇಶನ್ ಮೆನ್ಷನ್ ಮಾಡಿರ್ತೀನಿ. ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಇರುತ್ತೆ, ಡಿಸ್ಕ್ರಿಪ್ಷನಲ್ಲೂ ಅವ್ರ ನಂಬರ್ ಇರುತ್ತೆ. ಈ ಜಾಗ ಬಂದು ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕು ಕತ್ತಿಮಲ್ಲೇನಹಳ್ಳಿ, ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಅರ್ಕಲ್ಗೂಡು ಬಸ್ ಸ್ಟ್ಯಾಂಡಿಂದ 3 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಬನ್ನಿ, ಅವ್ರನ್ನ ಮಾತಾಡಿಸ್ತಾ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತೀನಿ. ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ. ಹಾಗೆ ಈ ಕ್ಷೇತ್ರದ ಬಗ್ಗೆ ಏನನ್ನಿಸ್ತು ಅಂತ ಹೇಳಿ, ಈ ಕವಡೆ ಶಾಸ್ತ್ರದ ಬಗ್ಗೆ ಏನನ್ನಿಸ್ತು ಅಂತ ಹೇಳಿ ಒಂದು ಕಾಮೆಂಟನ್ನು ಹಾಕಿ. ಇದೆಲ್ಲ ಶುರು ಮಾಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕ್ಕರ್. ಇಲ್ಲ, ಒಳಗಡೆ ನಿಗೂಢ ಪೂಜೆ ಅಂತ ಇರುತ್ತೆ. ನಿಗೂಢ ಪೂಜೆಲಿ ನಾವು ಒಬ್ರು ಬಿಟ್ಟರೆ ಯಾರೂ ಇರಲ್ಲ ಸರ್ ಒಳಗಡೆ.
ಓಕೆ. ಈ ನಿಗೂಢ ಪೂಜೆ ಆದ್ಮೇಲೆ ನಂತರ ಜನಗಳಿಗೆ ಅವಕಾಶ ಮಾಡ್ಕೊಡ್ತೀವಿ. ಈಗ ಹಿಂದಿಂದಲೂ ಇದೇ ರೀತಿ ಒಂದು ಪದ್ಧತಿ ಇದೆ. ಆ ರೀತಿ ಪೂಜೆ ಮಾಡಿದಾಗ ನಮ್ಗೆ ಏನಾಗುತ್ತೆ, ಒಂದು ಆಗ್ಲಿಂದ ಒಂದು ನಂಬಿಕೆ ಅನ್ನೋದು ಇದೆ. ಯಾರೇ ಬಂದರೂ ಇಂಥ ಸಂದರ್ಭದಲ್ಲಿ ನಾವು ಏನು ಈ ಪೂಜೆ ಮಾಡ್ತೀವಲ್ಲ ಆ ಸಂದರ್ಭದಲ್ಲಿ ಕೇಳಿದ್ವಿ, ಇವತ್ತವರೆಗೂ ಇಲ್ಲ ಅಂದಿಲ್ಲ. ಅಂದ್ರೆ ಇವಾಗ ವಾಗ್ದಾನ ಕೇಳೋದು ಅಂತನಾ ಇಂಥ ಸಮಯದಲ್ಲಿ? ಹೌದು, ಇಂಥ ಸಂದರ್ಭದಲ್ಲಿ ವಾಗ್ದಾನ ಕೇಳೋಂಥದ್ದು. ಈಗ ಮಾಮೂಲಿ ಅವರು ಬೇರೆ ಟೈಮಲ್ಲಿ ಬರ್ತಾರಲ್ಲ, ಅವಾಗ ವಾಗ್ದಾನ ಆಗೋದೇ ಬೇರೆ, ಅವಾಗ ಆಗೋದೇ ಬೇರೆ. ಬಟ್ ಇವಾಗ ನಮ್ಗೆ ಏನು ಹಿಂದಿಂದ ಅಂತಿದೆ, ಇವಾಗ ಏನು ವಾಗ್ದಾನ ಆಗುತ್ತೆ ಇದು 100% ಸತ್ಯವಾಗಿರುತ್ತೆ. ಈ ವಾಗ್ದಾನ ಮಾತೇ ಇಲ್ಲ. ಈ ಒಂದು ಕೆಲಸ ಏನಾದ್ರು ಒಂದು ಎಕ್ಸಾಂಪಲ್ ಕೇಳ್ತಾ ಇದೀವಿ ಅಂದ್ರೆ ಆ ಕೆಲಸ ಆಗೇ ಆಗುತ್ತೆ. ಓ, ಹಂಗೆ ಪೂಜೆ ಸಮಯದಲ್ಲಿ. ಪೂಜೆ ಸಂದರ್ಭದಲ್ಲಿ ಅಂದ್ರೆ ಬರುವಂತವ್ರು ಇವಾಗ ಪೂಜೆ ಸಮಯಕ್ಕೆ ಬಂದ್ಬಿಟ್ರೆ ಕರೆಕ್ಟ್ ಆಗಿ ಪೂಜೆ ಆಗಿದ ತಕ್ಷಣ ಅವ್ರು ವಾಗ್ದಾನ ಕೇಳ್ಬೋದಾ? ಖಂಡಿತವಾಗ್ಲೂ ಕೇಳ್ಬೋದು. ಇದು 100% ಆಗೇ ಆಗತ್ತೆ. ಈಗ ತುಂಬಾ ವೈಬ್ರೇಷನ್ ಇರುತ್ತೆ. ನೀವೇ ಬಂದು ನಿಲ್ಬಹುದು, ನಿಂತ್ಕೊಂಡು ನಿಮ್ಗೇನೆ ಗೊತ್ತಾಗ್ತಾ ವೈಬ್ರೇಷನ್ ಏನು ಅನ್ನೋದು. ಅಷ್ಟು ಶಕ್ತಿ, ಅಮ್ಮನ ಶಕ್ತಿ ಫೀಲ್ ಆಗುತ್ತೆ. ಒಂದು ನಂಬಿಕೆ ನಮ್ಗೆ ಇಂದಿಂದ ಅದೊಂದು ನಂಬಿಕೆ ಬಂದಿದೆ. ಅವಾಗಿನ ಕಾಲದಿಂದನೂ ನಿಮ್ಮ ತಾದ್ದಿರ ಕಾಲದಿಂದನೂ ಇದು ಬಂದಿದೆ. ಹೌದು, ನಂಬಿಕೆ. ಇವಾಗ ವಾಗ್ದಾನ ಕೇಳ್ಬೋದಾ? ಕೇಳ್ಬಹುದು. ಓಕೆ, ಕೇಳಿ. ನಾವು ಬಂದಿದ್ದೀವಿ, ಇದನ್ನ ಈ ಜಾಗ ಹುಡ್ಕೊಂಡು ಬಂದಿದ್ದೀವಿ, ಅಮ್ಮನ ಕ್ಷೇತ್ರನ ನೋಡ್ಲಿಕ್ಕೆ ಬಂದಿದ್ದೀವಿ. ಇವಾಗ ವಿಡಿಯೋ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಮಾಡಲಿಕ್ಕೆ ಅಮ್ಮನ ಅಪ್ಪಣೆ ನೋಡಮ್ಮ. ಇವಾಗ ಏನು ವಿಡಿಯೋ ಮಾಡಲಿಕ್ಕೆ ಅರುಣಣ್ಣವರು ತುಂಬಾ ದೂರದಿಂದ ಬಂದಿದ್ದಾರೆ. ನೀನು ಶಕ್ತಿನ ಜಗತ್ತಿಗೆ ತಿಳಿಸ್ಕೊಡ್ಬೇಕಂತ. ನಿನ್ನ ಒಪ್ಪಿಗೆ ಇದೆ ತಾಯಿ, ನಿನ್ನ ಒಪ್ಪಿಗೆ ಇದೆ ಅನ್ನಂಗಿದ್ರೆ ನೀನು ಪ್ರಸಾದ ಕೊಡ್ಬೇಕು ತಾಯಿ. ಕೊಡಮ್ಮ. ಆಯ್ತಮ್ಮ. ಇಷ್ಟು ಸಾಕನವ. ಎಷ್ಟೇ ಕಷ್ಟ ಆದರೂ ಈ ಕ್ಷೇತ್ರನ ಉಳಿಸ್ಕೊಂಡು ಹೋಗ್ತಿದ್ದೀನಿ. ನೀನು ಇದೆಯಾ ಅಂತ ನನಗೆ ಅಷ್ಟು ಸಾಕ್ತಾಯಿ. ಇದನ್ನು ನೋಡಿದಂಥವ್ರು ಬಂದವರು ನಮಗೂ ಈ ಬೆಳಿಗ್ಗೆ ವಾಗ್ದಾನ ಬೇಕು ಅಂತ ಹೇಳಿದ್ರೆ ತುಂಬ ಜನ ಬಂದ್ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಒಂದು 10-15 ಜನ ಬಂದ್ಬಿಡ್ತಾರೆ. ಇವಾಗ 10-15 ಜನಕ್ಕೂ ಈ ಬೆಳಗ್ಗೆ ಫಸ್ಟ್ ವಾಗ್ದಾನ ಸಾಧ್ಯ ಇಲ್ಲ. ಒಬ್ಬರಿಂದ ಆದಮೇಲೆ ಒಬ್ಬರು ಆಗಲೇಬೇಕು. ಅದು ಹೆಂಗೆ? ಅದು ಅಂದರೆ ಅವ್ರು ವೆಯ್ಟ್ ಮಾಡಲೇಬೇಕಾಗುತ್ತೆ. ಎಲ್ರಿಗೂ ವಾಗ್ದಾನ ಆಗಲ್ಲ ಬೆಳಗಿನ ಟೈಮು. ಅಂದರೆ ಎಷ್ಟು ಜನ ಬೇಗ ಬರ್ತಾರೆ ಅವ್ರಿಗಾಗುತ್ತೆ. ಅವ್ರು 2 ಜನಕ್ಕಾಗ್ಬೋದು, 3 ಜನಕ್ಕಾಗ್ಬೋದು, 5 ಜನಕ್ಕಾಗ್ಬೋದು, ಹೇಳೋಕ್ಕಾಗಲ್ಲ. ಆ ವಾಗ್ದಾನ ಇವಾಗ ಅಮ್ಮನಿಗೆ ಬಿಟ್ಟಿದ್ದು 2, 3, 5 ಎಷ್ಟೇ ಆಗಿದ್ರು ಆ ವಾಗ್ದಾನ ನೀವು ಏನು ಹೇಳಿದ್ರಿ 100% ಅದು ಸತ್ಯವಾಗಿರುತ್ತೆ. ಶತಸಿದ್ಧ, ಅದು ಶತಸಿದ್ಧವಾಗಿರುತ್ತೆ. ತುಂಬಾ ಉದಾಹರಣೆ ಇದೆ. ತುಂಬಾ ಮದುವೆ ಆಗಿದೆ, ಮಕ್ಕಳು ಆಗಿದೆ. ಮತ್ತೆ ಮನೆ ಒಂದು ಎಕ್ಸಾಂಪಲ್, ಈಗ ಮನೆ ನಮಗೆ ನೋಡಿ ಎಷ್ಟೇ ದುಡಿದ್ರು ನಮ್ಮ ಕೈ ಎತ್ತಿಲ್ಲ, ಮನೆ ಕಟ್ಟಕ್ಕಾಗ್ತಿಲ್ಲ, ಒಂದು ಸೂರು ಬೇಕು ನನಗೆ ಅಂತ ಕೇಳೋರಿಗೆ ಅವ್ರು ಬಂದು ಬೇಡ್ಕೊಂಡಿರೋಗೆಲ್ಲ ಮನೆ ಆಗಿದೆ. ತುಂಬ ಶಕ್ತಿ ನಡೀತಿದೆ. ಕೆಲವ್ರು ಬರ್ತಾರೆ, ಅವ್ರು ನನಗೆ ಯಾಕೋ ಮೈಕೇನು ಹೋಗ್ತಿದೆ, ತುಂಬ ಏನೋ ನೆಗೆಟಿವ್ ಅನಿಸ್ತಿದೆ ಮನೇಲಿ, ತುಂಬ ನಮ್ಮ ಗಂಡ ಹೆಂಡತಿ ಜಗಳ ಆಗ್ತಿದೆ, ಮನೆಯಲ್ಲೆಲ್ಲ ಜಗಳ ಆಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ತಡೆ ಮುಖಾಂತರ ಪರಿಹಾರ ಮಾಡ್ಕೊಡ್ತೀವಿ ನಾವಿಲ್ಲಿ. ಇಲ್ಲಿ ಸರ್ವ ಅಂದ್ರೆ ಸರ್ವ ದೃಷ್ಟಿ ನಿರ್ವಹಣೆ ಅಂತ ಹೇಳ್ತೀವಿ ನಾವು. ಜನದೃಷ್ಟಿ ಆಗ್ಬೋದು, ನರದೃಷ್ಟಿ ಆಗ್ಬೋದು, ಯಾವುದೇ ಒಂದು ಮಾಟ ಚೌಡಿ ಏನೇ ಮಾಡೋರು ಸಹಿತ ಇಲ್ಲಿ ತಡೆಯಲ್ಲಿ ತೆಗೆದುಕೊಡ್ತೀವಿ. ನಿಂಬೆಹಣ್ಣು ತಡೆ ಆಗ್ಬೋದು, ಬಲಿ ತಡೆ ಆಗ್ಬೋದು, ಅಷ್ಟ ತಡೆ ಆಗ್ಬೋದು, ಕುಂಬಳಕಾಯಿ ತಡೆ ಆಗ್ಬೋದು. ವಿಶೇಷವಾಗಿ ಭೈರವ ಇದರಲ್ಲಿ, ಆ ಭೈರವಲ್ಲಿ ಏನಾಗುತ್ತೆ, ಹುಣ್ಣಿಮೆ ದಿನ ಭಾನುವಾರ ಅಷ್ಟಮಿ ತಿಥಿ ಅಂತ ಇರುತ್ತೆ. ಅಷ್ಟಮಿ ತಿಥಿಲಿ ಹುಣ್ಣಿಮೆ ದಿನ ಬಂದರೆ ಭಾಳ ಅದ್ಭುತವಾಗಿರುತ್ತೆ. ಆವಾಗ ಬೂದ್ಗುಂಬಳಕಾಯಲ್ಲಿ ದೀಪವನ್ನು ಭೈರವನಿಗೆ ಬೆಳಗಬೇಕು, ಗಂಗಾ ಭೈರವನಿಗೆ. ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಆಗ್ಲಿಂದ ಒಂದು ನಂಬಿಕೆ ಉಂಡೆ ನಾವು ಬಂದಿದ್ದೀವಿ. ತುಂಬ ಒಳ್ಳೆಯದಾಗಿದೆ. ಕವಡೆ ಶಾಸ್ತ್ರ ಯಾವತ್ತಿರುತ್ತೆ? ಮಂಗಳವಾರ, ಶುಕ್ರವಾರ, ಭಾನುವಾರ ಕವಡೆ ಶಾಸ್ತ್ರ ಇರುತ್ತೆ. ಪ್ರತಿದಿನ ಶಾಸ್ತ್ರ ಮುಂಚೆ ಎಲ್ಲ ಮಾಡ್ಕೊಂಡಿದ್ದು. ಅಮ್ಮನವ್ರ ಅಪ್ಪಣೆ ಮೇಲೆ ಇಂಥ ದಿನಲ್ಲೇ ಮಾಡಬೇಕು ಅಂತ ಅವ್ರ ಉತ್ತರ. ಯಾಕಂದ್ರೆ ನಾವು ಕವಡೆ ಶಾಸ್ತ್ರ ಎಲ್ಲರಿಗೂ ಸಹಿತ ನಾವು ಹೇಳಲಿಕ್ಕಾಗಲ್ಲ. ಕೆಲವೊಂದು ಬರ್ತಾರೆ, ಗುರುಗಳ ನಂಗೆ ಏನೋ ಒಂದು ಅಂದ್ಕೊಂಡಿದ್ದೀನಿ ಅಂತ ಕೇಳ್ತಾರೆ ಅವರು. ಆಗ ಅಮ್ಮನಲ್ಲಿ ಎಷ್ಟು ಜನಕ್ಕಾಗಿರುತ್ತೆ, ಒಂದು 5 ಜನ ಆಗ್ಬೋದು, ಒಂದು 10 ಜನ. ಅಷ್ಟೊಳ ಅಮ್ಮನವ್ರು ಏನು ನಮ್ಗೆ ಶಕ್ತಿ ಕೊಡ್ತಾರೆ ಅಷ್ಟು ಜನ ಮಾತ್ರ ಹೇಳ್ಬೋದು. ಇನ್ನು ಕೆಲವರು ಬಂದಾಗ ಕೇಳಲಿಕ್ಕೆ ಏನಾಗಬೇಕು ಅಂತ ನಾವೇ ಕೇಳ್ತೀವಿ. ಏನಾಗಬೇಕು ಅಂತೇಳಿ, ಗುರುಗಳಿಗೆ ಈ ಥರ ಸಮಸ್ಯೆ ಇದೆ, ಅಮ್ಮನವರಿಂದ ನಮ್ಗೆ ಆಗಬೇಕು ಅಂತಾರೆ. ಅದು ನೇರವಾಗಿ ಅವರನ್ನೇ ಕೇಳಿ ನಾವು ಅದಕ್ಕೆ ಪರಿಹಾರವನ್ನು ಕೊಡ್ತೀವಿ. ಪೂಜೆ ಯಾವತ್ತಿರುತ್ತೆ? ಮಂಗಳವಾರ, ಶುಕ್ರವಾರ, ಭಾನುವಾರ. ಮಿಕ್ಕೆಲ್ಲ ದಿನ ಭಕ್ತರು ಬರಬೇಕಾದ್ರೆ ಬರ್ತಾರೆ. ಪೂಜೆ ಮಾಮೂಲಿ ಪೂಜೆ ಇರುತ್ತೆ. ಬಟ್ ವಿಶೇಷವಾಗಿ ಮಂಗಳವಾರ, ಶುಕ್ರವಾರ, ಭಾನುವಾರ ವಿಶೇಷವಾಗಿರುತ್ತೆ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಪ್ರತ್ಯಂಗಿರಿ ಹೋಮ ನಡೆಯುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ವಿಶೇಷ ಅಂದ್ರೆ ವಿಶೇಷಲ್ಲಿ ಪ್ರತ್ಯಂಗಿರಿ ಹೋಮ. ಅಮ್ಮನ ವಾಕ್ಯ ಇರೋದ್ರಿಂದ, ಆ ಸನ್ನಿಧಿಯಲ್ಲಿ ಗಟ್ಟಿಯಾಗಿ ಕೂತಿರೋದ್ರಿಂದ ಕವಡೆ ಶಾಸ್ತ್ರ ಸಕ್ಸಸ್ ಆಯ್ತಿರೋದು.
ಅಮ್ಮನಿಂದಾನೆ. ಅಮ್ಮ ಇರೋದ್ರಿಂದ ಕವಡೆ ಶಾಸ್ತ್ರನು ಇಲ್ಲೇನು ಪ್ರಶ್ನೆ ನಡೀತದೋ ಅಮ್ಮಂತ ಅದೇ ಪ್ರಶ್ನೆ ಅಲ್ಲ. ಶುರು ಮಾಡಿದ್ದೆ ನಮ್ಮ ತಾಯಿಯವ್ರ ಕಡೆಯಿಂದ. ಓಕೆ. ನಮ್ಮ ತಾಯಿಯವರಿಗೆ ಹುಷಾರಿರ್ಲಿಲ್ಲ, ಸ್ವಲ್ಪ ಸಂಕಲಕ್ಷಣವಾಗಿ ಹುಷಾರಿರ್ಲಿಲ್ಲ. ನಾನು ತುಂಬಾ ದೇವ್ರ ಹತ್ರ ಎಲ್ಲ ಹೋಗಿದ್ದೆ ಮತ್ತು ತುಂಬಾ ಕಡೆ ಎಲ್ಲ ಹೋಗಿದ್ದೆ, ಬಟ್ ಎಲ್ಲೂ ಸಾಲು ಆಗಿರ್ಲಿಲ್ಲ. ಹಾಗಾಗಿ ಆಮೇಲೆ ನಮ್ಮ ಫ್ರೆಂಡ್ ಕಡೆಯಿಂದವ ಈ ಕ್ಷೇತ್ರಕ್ಕೆ ನನಗೆ ದಾರಿ ಸಿಕ್ಕಿದ್ದು. ಓಕೆ. ಆಮೇಲೆ ಆ ಕ್ಷೇತ್ರದಿಂದವ ನಮ್ಮ ಫ್ರೆಂಡ್ ಕಡೆಯಿಂದ ಬಂದಾಗ ಇದು ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಯಿತು. ಅಂದ್ರೆ ಅವ್ರ ಆರೋಗ್ಯ ಸರಿ ಹೋಯ್ತು, ಆರೋಗ್ಯ ತುಂಬಾ ಸುಧಾರಿಸ್ತು ಆ ತಾಯಿ ಆಶೀರ್ವಾದದಿಂದ. ಓಕೆ. ಕವಡೆ ಶಾಸ್ತ್ರ ಶುರು ಮಾಡಿದಾಗ ನೀವು ಏನಕ್ಕೆ ಬಂದಿದ್ದೀರಿ ಅಂತಲೂ ತಿಳಿಸೋದುಂಟು. ಹೌದೌದು. ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾವು ಮನಸ್ಸಲ್ಲಿ ಈ ವಿಷಯ ಈ ವಿಷಯ ಬಗ್ಗೆ ನಾನು ಕೇಳಬೇಕಂತ ಬಂದಿರ್ತೀವಿ. ಕವಡೆ ಬಿಟ್ಟ ತಕ್ಷಣ ನಮ್ಮ ಏನ್ ಮನಸ್ಸಲ್ಲಿ ಇರುತ್ತೆ ಅದೇ ರೀತಿಯನ್ನು ಹೇಳ್ತಾರೆ. ಅದಕ್ಕೆ ಪರಿಹಾರನೂ ಕೊಡ್ತಾರೆ. ಅದೇ ರೀತಿ ಪರಿಹಾರನೂ ಕೊಡ್ತಾರೆ. ಪರಿಹಾರ ಆಗಿದೆ ನಿಮಗೆ? ಪರಿಹಾರನೂ ಆಗಿದೆ. ಅವರು ತಿಳಿದಲ್ಲೇ ಅವ್ರು ಏನಾದ್ರು ಇದ್ದಿದ್ರೆ ಈ ಕವಡೆ ಶಾಸ್ತ್ರ ಮುಖಾಂತರ ಬಂದು ತಿಳ್ಕೊಂಡು ಅವ್ರ ಕುಟುಂಬ ಆಗ್ಲಿ ಅವರ ಮನೆತನದ ಯಾವುದೇ ಸಮಸ್ಯೆಗಳಿದ್ರು ಪರಿಹಾರ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಅಮ್ಮನವ್ರ ಶಕ್ತಿ ಬಗ್ಗೆ ಏನ್ ಹೇಳ್ತೀರಿ? ಅಮ್ಮನವ್ರ ಶಕ್ತಿ ತುಂಬಾ ಅಪಾರವಾದ ದಿವಸದಲ್ಲಿ ಅಪ್ಪಣೆ ಕೇಳಿದೀನಿ. ಕಳೆದ ವಾರ ಬಂದು ಆ ಅಪ್ಪಣೆ ಕೇಳಿದಾಗ ಆ ಅಪ್ಪಣೆ ಕೊಟ್ಟವಳ ತಾಯಿ. ಆ ಅಪ್ಪಣೆ ಕೊಟ್ಟ ಆಧಾರದ ಮೇಲೆ ನಾವು ಎಲ್ಲ ಪ್ರಯತ್ನ ಮುಂದುವರಿಯಕ್ಕೆ ಪ್ರಯತ್ನ. ಗುರಿಜು ಮಾಡಿಲ್ಲ, ದೇವಸ್ಥಾನ ಆಡಳಿ ಮಂಡಳಿ ಕೂಡ ಮಾಡಿಲ್ಲ. ನಮ್ಮ ಭಕ್ತಿ ಪೂರ್ವಕವಾಗಿ ನಾವ್ ಏನ್ ಕೊಡ್ಬೇಕೋ ಅದನ್ನ ಬರೋದಕ್ಕಿಂತ ಒಂದ್ ಸ್ವಲ್ಪ ಈ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ನಮ್ಮ ಗುರುಗಳದ. 4 ಜನ ವಿಚಾರಿಸ್ಬಿಟ್ಟು ಬಂದ್ರೆ ಅವ್ರಿಗೆ ಇನ್ನೂ ತುಂಬಾ ಒಳ್ಳೇದು. ಈಗ ನಮ್ಮ ದೇವಸ್ಥಾನಕ್ಕೆ ಬನ್ನಿ ಅಂದ್ರೆ ಈಗ ಏನೋ ಪ್ರಚಾರಕ್ಕಾಗ್ಬೋದು, ಇಲ್ಲ ಏನಾದರೂ ಪಬ್ಲಿಸಿಟಿಗಾಗ್ಬೋದು ಅಂತ ತಿಳ್ಕೊತಾರೆ. ಒಂದು ಸತಿ ಸ್ಥಳಕ್ಕೆ ಬಂದ್ಬಿಟ್ಟು ವಿಚಾರಿಸಿದ್ರೆ ತುಂಬ ಅನುಕೂಲ ಆಗುತ್ತೆ ಅನ್ಕೋತೀನಿ ಅವರಿಗೆ. ಓಕೆ. ಸೊ ಬಂದಂಥವ್ರ ಕಷ್ಟಗಳೆಲ್ಲ ಪರಿಹಾರ ಆಗತ್ತೆ? ಖಂಡಿತ ಆಗುತ್ತೆ.